ಮಹಾವನ ಬುದ್ಧ ವಿಹಾರದಲ್ಲಿ ಯಶಸ್ವಿಯಾಗಿ ಜರುಗಿದ ವ್ಯಕ್ತಿತ್ವ ವಿಕಸನ ಶಿಬಿರ. ನಮಸ್ಕಾರ ವೀಕ್ಷಕರೇ, ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಹೊನ್ನೂರು ಕೆಸ್ತೂರು ಮಾರ್ಗ ಮಧ್ಯದಲ್ಲಿರುವ ಮಹಾವನ ಎಜುಕೇಷನಲ್ ಅಂಡ್ ಚಾರಿಟಬಲ್ ಸೊಸೈಟಿ ಮಹಾವನ ಬುದ್ಧ ವಿಹಾರ ಮಾತೆ ಸಾವಿತ್ರಿಬಾಯಿ ಫುಲೆರವರ ಜನ್ಮದಿನ ಹಾಗೂ ಅಂತಾರಾಷ್ಟ್ರೀಯ ಧರ್ಮಧ್ವಜ ದಿನಾಚರಣೆ ಅಂಗವಾಗಿ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಬುದ್ಧ ಧರ್ಮದೀಪ ನಮನ ಹಾಗೂ ಉದ್ಘಾಟನೆಯನ್ನು ಯಳಂದೂರು ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ಆಯುಷ್ಮಾನ್ ನಂಜುಂಡಯ್ಯರವರು ನೆರವೇರಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಬಂತೆ ಬುದ್ಧರತ್ನರವರು ಮಾತನಾಡಿದರು. ನಂತರ ಅಭಿನಂದನಾ ಪತ್ರವನ್ನು ಮುಖ್ಯ ಅತಿಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಆಯುಷ್ಮಾನ್ ಪ್ರಮೋದ್ ಚಂದ್ರನ್, ಆಯುಷ್ಮಾನ್ ಶಿವಕುಮಾರ್, ಆಯುಷ್ಮಾನ್ ಮಲ್ಲೇಶ್, ಆಯುಷ್ಮತಿ ಎನ್ ಆಶಾರಾಣಿ, ಆಯುಷ್ಮಾನ್ ಮಂಟೆಲಿಂಗಯ್ಯ, ಕಾರ್ಯದರ್ಶಿ ಶಾಂತರಾಜು ಹಾಗೂ ಇತರರು ಹಾಜರಿದ್ದರು. ವರದಿ ಮನೋಜ್ ನಾಯಕ್, ಚಾಮರಾಜನಗರ. ಈ ಮೂಲಕ ಮಕ್ಕಳಲ್ಲಿ ನೈತಿಕ ಶಕ್ತಿ ಮತ್ತು ಮನಸ್ಸಿನ ಒಂದು ಸದೃಢತೆಯನ್ನು ಹೊಂದುವಂತಾಗಲಿ, ಜ್ಞಾನದಿಂದ ಪ್ರಜ್ಞೆಯಿಂದ ಈ ಒಂದು ಜಗತ್ತು ಬೆಳಗುವಂತಾಗಲಿ, ಮಕ್ಕಳಲ್ಲಿ ಎಲ್ಲ ರೀತಿಯ ಅಂಧಕಾರ ಮತ್ತು ಮೂಢನಂಬಿಕೆ ತೊಡಗಿ ಪ್ರಜ್ಞಾವಂತರಾಗಿ ಬಾಬಾ ಸಾಹೇಬರ ಒಂದು ಜ್ಞಾನದ ಒಂದು ಅರ್ಜನೆ ಮಕ್ಕಳ ಒಂದು ಮನಸ್ಸಿನಲ್ಲಿ ಸದಾ ಒಂದು ಧಮ್ಮದ ಬೆಳಕಾಗಿ, ಜ್ಞಾನದ ಬೆಳಕಾಗಿ, ಪ್ರಜ್ಞೆಯ ಬೆಳಕಾಗಿ ಈ ಒಂದು ಆ ಜ್ಯೋತಿ ಬಾಪುಲೆ ತನ್ನ ಹೆಂಡತಿಗೆ ಅನೇಕ ರೀತಿಯಲ್ಲಿ ಬೆನ್ನೆಲುಬಾಗಿ ನಿಂತು ಅವರನ್ನ ಮುನ್ನಡೆಯುವಂತಹ ಮಹಾತಾಯಿಯಾಗಿ ಬೆಳೆಯುವಂತೆ ಈ ಒಂದು ಭಾರತದ ಮೊದಲ ಶಿಕ್ಷಕಿ ಎಂಬ ಹೆಗ್ಗಳಿಕೆಯನ್ನು ಹೊಂದಿರತಕ್ಕಂಥ ಮಾತೆ ಮಹಾತಾಯಿ ಸಾವಿತ್ರಿ ಬಾಪುಲೆ ಅವರ ಜನ್ಮಾಚರಣೆಯ ಅಂಗವಾಗಿ ಈ ಒಂದು ಬುದ್ಧ ವಿಹಾರದಲ್ಲಿ ಅವರ ಜನ್ಮದಿನ ಆಚರಣೆ ಮಾಡ್ತಕ್ಕಂಥದ್ದು.